ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಪೌತಿ ಖಾತೆ ಆಂದೋಲನಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ನಂಜನಗೂಡು ತಾಲೂಕಿನಲ್ಲಿ 15,000 ಪೌತಿ ಖಾತೆಗಳು ಕಾರಣಾಂತರಗಳಿಂದ ಬಾಕಿ ಉಳಿದಿವೆ. ಪೌತಿ ಖಾತೆ ಮಾಡಿಸಲು ತಮ್ಮ ವ್ಯಾಪ್ತಿಯ ನಾಡ ಕಚೇರಿಯಲ್ಲಿ ಮತ್ತು ತಾಲೂಕು ಆಡಳಿತ ಭವನದಲ್ಲಿ ಫೆಬ್ರವರಿ 15ರವರೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಪೌತಿ ಖಾತೆ ಕೋರಿ ಅರ್ಜಿ, ಚಾಲ್ತಿ ಸಾಲಿನ ಪಹಣಿ, ಮೃತ ಖಾತೆದಾರರ ಮರಣ ಪತ್ರ, ಆಧಾರ್ ಕಾರ್ಡ್, ವಂಶವೃಕ್ಷ ದಾಖಲಾತಿಗಳನ್ನು ನೀಡಿ ಪೌತಿ ಖಾತೆಯನ್ನ ಮಾಡಿಸಿಕೊಳ್ಳಬಹುದು. ಇದೇ ತಿಂಗಳ ಕೊನೆಗೆ ವಿತರಣೆ ಮಾಡಲಾಗುವುದು. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಕಳೆದ 3 ದಿನದಿಂದ ಪ್ರಕ್ರಿಯೆ ಚಲಾವಣೆಯಲ್ಲಿತ್ತು. ಇವತ್ತು ಅಫಿಷಿಯಲ್ ಆಗಿ ಈ ಒಂದು ಪೌತಿ ಖಾತೆ ಆಂದೋಲನಕ್ಕೆ ನಾವು ಚಾಲನೆಯನ್ನ ಇಲ್ಲಿ ನೀಡಿದ್ದೇವೆ. ಪೌತಿ ಖಾತೆ ಆಂದೋಲನ ಇವತ್ತಿನಿಂದ 15ರವರೆಗೆ ನಮ್ಮ ಡಾಕ್ಯುಮೆಂಟೇಷನ್ ಏನಿದೆ ಅದನ್ನು ಕಲೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲೇ ತಾಲೂಕು ಆಫೀಸಲ್ಲೇ ಮಾಡಲಾಗಿದೆ. ಆನಂತರ ವೆರಿಫಿಕೇಷನ್ ಪ್ರಕ್ರಿಯೆ ನಡೀತಿದೆ. ವೆರಿಫಿಕೇಷನ್ ಮತ್ತು ಅಬ್ಜೆಕ್ಷನ್ಸ್ ಇವೆಲ್ಲ ಪ್ರಕ್ರಿಯೆಗಳು ಕೂಡ ನಡೀತಿದೆ. ಆನಂತರ ಫೆಬ್ರವರಿ ಎಂಡಲ್ಲಿ ಒಂದು ದಿನ ನೋಡಿ, ಸೂಕ್ತ ದಿನವನ್ನು ನೋಡಿ ಎಲ್ಲ ವೆರಿಫಿಕೇಷನ್ನು, ಅಬ್ಜೆಕ್ಷನ್ಸು ಇವೆಲ್ಲವನ್ನು ದೃಢೀಕರಿಸಿ ಯಾವುದು ಪೌತಿ ಖಾತೆಯನ್ನು ನಾವು ಕೊಡ್ಬೋದು ಅನ್ನೋದನ್ನು ಒಂದು ಪಟ್ಟಿಯನ್ನು ಮಾಡಿಸಿ ಯಾವುದು ಲೆಜಿಟಿಮೇಟ್ ಆಗಿ ಯಾವುದು ಕಾನೂನು ರೀತಿಯಾಗಿದೆ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಫೆಬ್ರವರಿ ಎಂಡಲ್ಲಿ ಒಂದು ದಿನವನ್ನು, ಸೂಕ್ತ ದಿನವನ್ನು ನೋಡಿ ಆ ದಿನದಂದು ನಾವು ಪೌತಿ ಖಾತೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ವ್ಯವಸ್ಥೆಯನ್ನು ಆ ದಿವಸ ನಾವು ಮಾಡ್ತೇವೆ. ಸೊ ಇದಿಷ್ಟು ಯಾವ ರೀತಿ ಪ್ರಕ್ರಿಯೆ ನಡೀತಿದೆ ಅನ್ನೋದ್ರ ಬಗ್ಗೆ. ಜೊತೆಗೆ ಈಗಾಗಲೇ ತಮಗೆಲ್ಲ ಈ ಒಂದು ಪ್ಯಾಂಪ್ಲೆಟನ್ನು ಕೂಡ ನೀಡಿರೋಂಥದ್ದು. ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸು, ಈಗ RTC ಆಗಿರ್ಬೋದು, ಪೌತಿ ಖಾತೆ ಕೋರಿ ಅರ್ಜಿಗಳಾಗಿರ್ಬೋದು, ಅದೇ ರೀತಿ ಡೆತ್ ಸರ್ಟಿಫಿಕೇಟು, ವಂಶವೃಕ್ಷ, ಹಾಗೆ ಆಧಾರ್ ಕಾರ್ಡು ಇವೆಲ್ಲವನ್ನು ಕೂಡ ನೀಡಲಿಕ್ಕೆ ಈಗಾಗಲೇ ಇದರಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಆದ್ದರಿಂದ ನಾನು ನಮ್ಮ ನಾಗರಿಕರಲ್ಲಿ, ನಮ್ಮ ರೈತ ಬಂಧು ಮಿತ್ರರಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಒಂದು ಪೌತಿ ಖಾತೆ ಆಂದೋಲನ ಏನಿದೆ ಇದರ ಸದುಪಯೋಗವನ್ನು ಪಡ್ಕೊಂಡು, ಏನು ಡಾಕ್ಯುಮೆಂಟೇಷನ್ ಇದೆ ಇವೆಲ್ಲವನ್ನು ಕೂಡ ಪಡ್ಕೊಂಡು ಅತಿ ಶೀಘ್ರದಲ್ಲೇ 15ನೇ ತಾರೀಕು ಒಳಗಡೆ ತಾವೆಲ್ಲರೂ ಕೂಡ ಆ ಡಾಕ್ಯುಮೆಂಟೇಷನನ್ನು ನೀಡಿ ತಮಗೆ ಈ ಸೌಕರ್ಯವನ್ನು ಉಪಯೋಗಿಸ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ.